ಇರುವಂಥ ಕುಕ್ಕರ್ಗಳು, ಸೀರೆಗಳು ಈ ಥರದ ಒಂದು ವಸ್ತುಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಒಟ್ಟಾರೆ ಎಲ್ಲೇ ಆ ಥರದ ಘಟನೆಗಳು ನಡೆದಂತೆ ಪಾರದರ್ಶಕವಾಗಿ ಚುನಾವಣೆ ಏನಾಗಬೇಕು ಅನ್ನೋ ಆಶೆ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲ ಪರಿಶ್ರಮದಿಂದ ನಮ್ಮ ತಂಡಗಳು ಕೆಲಸ ಮಾಡಿದ್ದಾವೆ. ಅಂತಿಮವಾಗಿ ಈಗ ನಾಳೆ ಮತದಾನದ ದಿನ ಮತ್ತೊಮ್ಮೆ ಅಂತಿಮವಾಗಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ 44,000 ಹೊಸ ಯುವ ಮತದಾರರು ಪ್ರಥಮ ಬಾರಿಗೆ ಮತದಾನವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನೋಂದಣಿಯಾಗಿರ್ತಕ್ಕಂಥವ್ರು. ಆ ಎಲ್ಲ ಯುವಕರಿಗೂ ಕೂಡ ವಿಶೇಷವಾಗಿ ಹೂವನ್ನು ನೀಡೋದ್ರ ಮೂಲಕ ಆಕರ್ಷಕವಾಗಿ ಅವರ ಈ ಒಂದು ಪ್ರಥಮ ಮತದಾನ ಅವಿಸ್ಮರಣೀಯವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಉಪಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅವರಾಯಿತು, ವಿಶೇಷ ಚೇತನರಾಯಿತು, ಹಿರಿಯ ನಾಗರಿಕರಾಯಿತು, ಅವರಿಗೆ ವಾಹನಗಳ ವ್ಯವಸ್ಥೆ, ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಆಟೋಗಳ ವ್ಯವಸ್ಥೆ, ಪ್ರತಿ ಪಂಚಾಯತಿಗೆ 2-3 ಆಟೋಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರ್ಯಾರಿಗೆ ಅದರ ಸವಲತ್ತಿನ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಬಳಸಿಕೊಂಡು ಮತದಾನವನ್ನು ಮಾಡ್ಬೋದು ಅಂಥೇಳಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನು ತಿಳಿಸ್ತಾ ಅಂತಿಮವಾಗಿ ಮತ್ತೊಮ್ಮೆ ನಾವೆಲ್ಲ ಕೂಡ ಸದೃಢವಾದ ದೇಶಕ್ಕಾಗಿ ನಾಳೆ ನಾವು ಮತದಾನ ಮಾಡೋಣ ಅನ್ನೋ ಸಂದೇಶದೊಂದಿಗೆ ನಾನು